ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. ಮಾಧ್ಯಮ ಮಿತ್ರರೇ, ವಿಜಯಪುರ ಜಿಲ್ಲೆಯಲ್ಲಿ ಕುರಿಗಾರರು ಕೇವಲ ಕುರುಬರಷ್ಟೇ ಅಲ್ಲ, ಕುರಿ ಕಾಯುವಂತ ಎಲ್ಲ ಜನಾಂಗದವರು ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾ ಬಂದಿದ್ದಾರೆ. ಸರ್ಕಾರಗಳಿಗೆ ನಾವು ಕಳೆದ 10 ವರ್ಷಗಳಿಂದ ಹೋರಾಟಗಳ ಮುಖಾಂತರ, ಮನವಿಗಳ ಮುಖಾಂತರ ಅವರ ಗಮನಕ್ಕೆ ತರಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಕುರಿ ಮೇಕೆ ಉದ್ಯೋಗವನ್ನು ಮಾಡುತ್ತಿರುವಂತ ಕುರಿಗಾರರು, ಸಂಚಾರಿ ಕುರಿಗಾರರು, ಅರೆ ಸಂಚಾರಿ ಕುರಿಗಾರರು ಸಾಕಷ್ಟು ಜನ ಇದ್ದಾರೆ. ಆದ್ದರಿಂದ ಅವರಿಗೆ ಬರಗಾಲದಲ್ಲಿ ಮೇವಿನ ಸಮಸ್ಯೆ ಆಗಲಿ, ನೀರಿನ ಸಮಸ್ಯೆ ಆಗಲಿ ಅನಾನುಕೂಲ ಇರುವುದರಿಂದ ನಮ್ಮ ವಿಜಯಪುರ ಜಿಲ್ಲೆಯ ಕುರಿಗಾರರು ಊರು ಬಿಟ್ಟು, ಜಿಲ್ಲೆಗಳನ್ನು ಬಿಟ್ಟು ಹೊರ ರಾಜ್ಯಗಳಿಗೂ ಕೂಡ ಹೋಗಿಂದ ತಮ್ಮ ಕುಟುಂಬ ಸಮೇತ, ತಮ್ಮ ಮಕ್ಕಳೊಂದಿಗೆ, ತಮ್ಮ ಪ್ರಾಣಿಗಳೊಂದಿಗೆ ಕುದುರೆಗಳ ಮುಖಾಂತರ ತಮ್ಮ ಕುಟುಂಬವನ್ನು ನಿರ್ವಹಿಸುತ್ತಾರೆ. ಒಂದು ಮಾತಿನಲ್ಲಿ ಹೇಳಬೇಕಾಗಿದೆ ಮಾಧ್ಯಮ ಮಿತ್ರರ ತಮಗೆ, ನಮ್ಮ ಕುರಿಗಾರರ ಜೀವನ ಹುಲ್ಲಿನ ಮೇಲೆ ಆಸೆ, ಮುಳ್ಳಿನ ಮೇಲೆ ನಡಿಗೆ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 16 ವರ್ಷಗಳಿಂದ ಅನೇಕ ನಮ್ಮ ಕುರಿಗಾರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಬಲಾತ್ಕಾರಗಳಾದವು, ಜೀವಗಳನ್ನು ತೆಗೆದರು. ಅಷ್ಟೇ ಗಂಡು ಮಕ್ಕಳ ಮೇಲೆ ಕೂಡ ಹಲ್ಲೆಗಳಾದವು. ಈ ಎಲ್ಲ ಗಮನಗಳನ್ನು ನೋಡಿಕೊಂಡು ಯಾವುದೇ ಸರ್ಕಾರಗಳಾಗಲಿ, ಜನಪ್ರತಿನಿಧಿಗಳಾಗಲಿ ಅವರ ಮನೆ ಬಾಕಲಿಗೆ ಕಷ್ಟಗಳನ್ನು ಇನ್ನೂವರೆಗೆ ಯಾರೂ ಕೇಳಿಲ್ಲ. ಇಂಥ ಒಂದು ಸ್ವಯಂ ಉದ್ಯೋಗವನ್ನು ಮಾಡಿ ಅವರಿಗೆ ಜೀವ ಭಯವಿಲ್ಲದೆ ಉದ್ಯೋಗವನ್ನು ಮಾಡಬೇಕಂತಂದ್ರೆ ಜೀವ ಭಯದ ತೊಂದರೆ ಇದೆ. ಆದ್ದರಿಂದ ಸರ್ಕಾರಗಳು ನಮ್ಮ ಸಂಚಾರಿ ಕುರಿಗಾರರಿಗೆ, ಅರೆ ಸಂಚಾರಿ ಕುರಿಗಾರರಿಗೆ ಒಂದು ರಕ್ಷಣೆಯನ್ನು ನೀಡಬೇಕಂತ ಹೇಳಿಕೆಯಿಂದ ನಾವು ತಮ್ಮ ಮುಖಾಂತರ ಸರ್ಕಾರದ ಗಮನ ಸೆಳೆಯಲು, ಈ ಗಮನ ಸೆಳೆಯಲು ಅವರೊಂದಿಗೆ ಸಂವಾದ ಮಾಡಲು ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಇದೇ ದಿನಾಂಕ 24 ಸೋಮವಾರ 4 ಗಂಟೆಗೆ ವಿಜಯಪುರ ತಾಲೂಕಿನ ಪಾಂಗ್ರೋನ ದೊಡ್ಡಿಯಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರುವ ಎಲ್ಲ ಸಮಸ್ತ ಸಂಚಾರಿ ಕುರಿಗಾರರು ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಅವರ ಕಷ್ಟಗಳನ್ನ ಅವರ ಮುಖಾಂತರ ಸಮಕ್ಷಮ ಏನಿದೆ, ಅವರು ಕುರಿಗಾರ ಸಂಕಷ್ಟಗಳು, ಅಪಘಾತಗಳೇ ಆಗಿರಬಹುದು, ಕುರಿ ಕಳ್ಳತನ ಪ್ರಕರಣಗಳಾಗಿರಬಹುದು, ಆ ವಿಷಯ ಪೂರಿತ ಆಹಾರವನ್ನು ತಿಂದು ಕುರಿಗಳು ಸತ್ತಿದ್ದಾವೆ, ಆಮೇಲೆ ಅಪಘಾತ ರೈಲ್ವೆ ಇದ್ರು ಅಪಘಾತಗಳಾಗಿದ್ದಾವೆ, ಆ ನಂತರ ಹಲ್ಲೆಗಳಾಗಿದ್ದಾವೆ, ಆ ನಂತರ ಅವರ ಜೀವಗಳನ್ನು ತೆಗೆದಿದ್ದಾರೆ. ಇನ್ನು ಸರ್ಕಾರ ಕಾಲಕ್ಕೆ ಔಷಧೋಪಚಾರವನ್ನು ಕೊಡ್ತಾ ಇಲ್ಲ. ಅವರಿಗೆ ಬರಗಾಲದಲ್ಲಿ ಮೇವಿನ ಸಮಸ್ಯೆ ಇದೆ. ಆ ಮಣ್ಣುಗಳ ಕುರಿ ಮೇಕೆಗಳು ಮಣ್ಣುಗಳನ್ನು ತಿಂದು ವಿವಿಧ ತರ ರೋಗಗಳು ಬರ್ತಾ ಇದ್ದಾವೆ. ಅವುಗಳಿಗೆ ಸೂಕ್ತವಾದಂತ ಒಂದು ಚಿಕಿತ್ಸೆ ಇಲ್ಲ. ಈ ಎಲ್ಲ ಸಮಸ್ಯೆಗಳು. ಇನ್ನೊಂದು ಏನಪ್ಪಾ ಅಂತಂದ್ರೆ, ನಮ್ಮ ಕುರಿಗಾರರಿಗೆ ಕುರಿ ಕಾರ್ಡ್ ಕೊಡ್ತೇವೆ ಅಂತ ಹೇಳಿಕೆಯಿಂದ ಕಾರ್ಡ್ಗಳಲ್ಲಿ ಗುರುತಿನ ಚೀಟಿ ಕೊಡ್ಲಿಲ್ಲ. ಸರ್ವೆ ಮಾಡಿದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಸಂಚಾರಿ ಕುರಿಗಾರ ಎಷ್ಟು ಅದಾರ ಅನ್ನೋದು ನಿಖರವಾದ ಮಾಹಿತಿ ಸರ್ಕಾರದಲ್ಲಿ ಇಲ್ಲ. ಸರ್ಕಾರಿ ಆಫೀಸ್ಗಳಿಗೆ ನಿಖರವಾದ ಮಾಹಿತಿ ಇಲ್ಲ. ಆದ್ದರಿಂದ ನಮ್ಮ ಕುರಿಗಾರರು ಅನೇಕ ವಿವಿಧ ಕಷ್ಟಗಳಲ್ಲಿ ತೊಂದರೆ ಬಹುನ ಅನುಭವಿಸ್ತಾರೆ. ತಮ್ಮ ಮಕ್ಕಳ ಶಿಕ್ಷಣ ವಂಚಿತವರಾಗಿದ್ದಾರೆ. ಅವರ ಮಕ್ಕಳಿಗೆ ಸರಿಯಾದ ಆರೋಗ್ಯ ರಕ್ಷಣೆ ಇಲ್ಲ. ಮೇವಿನ ಈಗಾಗಲೇ ಹೇಳಿದ್ದೀನಿ, ಪದೇ ಏನು ಹೇಳುವುದಲ್ಲ, ತಮ್ಗೆ ಎಲ್ಲರಿಗೂ ದಿನನಿತ್ಯದಲ್ಲಿ ತಾವು ನೋಡ್ತಿರ್ಬೋದು. ಈ ಒಂದಿಲ್ಲ ಒಂದು ಪತ್ರಿಕೆ ಮಾಧ್ಯಮದಲ್ಲಿ ಅವರ ಮೇಲೆ ಆಗಿರುವಂತ ದೌರ್ಜನ್ಯಗಳು, ಅಪಘಾತಗಳು, ಮೇವಿನ ಸಮಸ್ಯೆಗಳು, ನೀರಿನ ಸಮಸ್ಯೆಗಳು, ವಿಷಪೂರಿತ ಆಹಾರವನ್ನು ತಿಂದು ಸತ್ತ ಪ್ರಕರಣಗಳು, ವಿಷಪೂರಿತ ನೀರು ಕುಡಿದ ಸತ್ತಿದ ಪ್ರಕರಣಗಳು, ಕುರಿ ಕಳ್ಳತನ ಪ್ರಕರಣಗಳು, ಸ್ಟೇಷನ್ಗೆ ಹೋದ್ರೆ ಅವರಿಗೆ ಅನಕ್ಷರದಿಂದ ಅವರನ್ನ ಕಂಪ್ಲೇಂಟ್ ತಗೊಳ್ಳಾರ ನಿರ್ಲಕ್ಷ್ಯತನ ಮಾಡೋದು. ಹಿಂಗ್ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು
200ರಿಂದ 200 ಕುರಿಗಾರರ ಕುರಿ ಕಳ್ಳತನ ಪ್ರಕರಣಗಳಾಗಿದೆ. ಸುಮಾರು ಏನೂ ಇಲ್ಲಪ್ಪ ಅಂತಂದ್ರೆ ಹೋದ ವರ್ಷ ಇಲ್ಲೇ ಈಶ್ವರ ಕರಾತನೂರು ಇಟಂಗಳ ದೊಡ್ಡಿಯಲ್ಲಿ ಅವರು ಸುಮಾರು 40 ಕುರಿಗಳನ್ನ ಮೆಕ್ಕೆಜೋಳವನ್ನು ಒಗರಿಕಿಂದ ರೋಡ್ ಮೇಲೆ ವಾಹನದಲ್ಲಿ ಹಾಕೊಂಡು ಹೋದ್ರು. ಕಂಪ್ಲೇಂಟ್ ಕೊಟ್ಟರು, ಇನ್ನೂ ತನ್ನ ಪೊಲೀಸರು ಅವ್ರನ್ನ ಪತ್ತೆ ಹಚ್ಚಲಿಕ್ಕೆ ತಯಾರಲ್ಲ ಆರೋಪಿಗಳನ್ನು. ಹಿಂಗ ನಿರ್ಲಕ್ಷ್ಯತನ ಮಾಡೋದ್ರಿಂದ ಅನೇಕ ಕುರಿಗಾರರು ಕಳ್ಳತನ ಪ್ರಕರಣಗಳಾದ್ರೂ ಕೂಡ ಎಲ್ಲಿ ಹೋದ್ರೆ ಏನಪ್ಪಾ ನಮ್ಗೆ ತಿಳ್ಕಿಲ್ಲ, ಸ್ಟೇಷನ್ಗೆ ಹೋಗಲಾರ ಕಂಪ್ಲೇಂಟ್ಗಳು ಆಗಲಾರ್ದ ನಿರ್ದೇಶನಗಳು ಬಹಳ. ಇಂಥ ಎಲ್ಲ ಪ್ರಕರಣಗಳನ್ನ ಕುರಿಗಾರರ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನ ಕೇಳಲಿಕ್ಕೆ ಖುದ್ದಾಗಿ ಕರ್ನಾಟಕ ಸರ್ಕಾರದ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಅವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕುರಿಗಾರರ ಹೆಣ್ಣು ಮಕ್ಕಳಿಗೆ ಅವತ್ತೇ ಅಲ್ಲಿ ಕುರಿಗಾರ ಗುರುತಿನ ಚೀಟಿ ಕೊಡೋದಾಗಿರಬಹುದು, ಕುರಿಗಾರ ಔಷಧಿ ಕೊಡೋದಾಗಿರಬಹುದು, ಕಾರ್ಮಿಕ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಬಹುದಾಗಿದ್ದು, ಈ ಕುರಿಗಾರರ ಮಕ್ಕಳಿಗೆ ಹಾಸ್ಟೆಲ್ ಸೇರಿಸುವುದಾಗಿರಬಹುದು, ಅನೇಕ ಸಮಸ್ಯೆಗಳನ್ನು ಅಲ್ಲಿ ಖುದ್ದಾಗಿ ಬಂದು ತಮ್ಮ ಎಲ್ಲ ಸರ್ಕಾರಿ ಅಧಿಕಾರಿಗಳೊಂದಿಗೆ ತಾವು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಇನ್ನೂ ಒಂದು ಮುಖ್ಯವಾದ ವಿಷಯ, ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಗೋಮಾಳ ಪ್ರದೇಶ ಇದೆ, ಹುಲ್ಲುಗಾವಲ ಪ್ರದೇಶ ಇದೆ, ಗೌಂಡಾಳ ಪ್ರದೇಶಗಳಿದೆ. ಪ್ರಭಾವ ವ್ಯಕ್ತಿಗಳು, ಅನೇಕ ಸಂಘ ಸಂಸ್ಥೆಯವರು, ಅನೇಕ ವ್ಯಕ್ತಿಗಳು ಅವುಗಳನ್ನು ಅಕ್ರಮವಾಗಿ ಮಾಡಿಕೊಂಡು ಅದೇ ಅಕ್ರಮ ಜಮೀನಿನಲ್ಲಿ ಹುರುಳಿ ಮೂಗುಳಿ ಹಿಂಗ ಸ್ವಲ್ಪ ಪ್ರಮಾಣದಲ್ಲಿ ಬರುವಂತ ಬೆಳೆಗಳನ್ನು ಬಿತ್ತಿ ನಮ್ಮ ಕುರಿಗಾರಿಕೆ ಮಾರಾಟವನ್ನು ಮಾಡೋದು, 10-20 ಸಾವಿರ ರೂಪಾಯಿ ಮಾರಾಟವನ್ನು ಮಾಡಿಕೊಂಡು ಅವರಿಗೆ ಇದು ಮಾಡೋದು, ಇಂಥ ಪ್ರಕರಣಗಳು ಬಹಳ. ಅದಕ್ಕಿಂತ ಮಾನ್ಯ ಕರ್ನಾಟಕ ರಾಜ್ಯದ ನಮ್ಮ ಎಲ್ಲ ಅಧಿಕಾರಿಗಳಲ್ಲಿ ಇದೆಲ್ಲ ಗಮನಕ್ಕೆ ತರಬೇಕಾಗಿದೆ. ಅದರ ಸಲುವಾಗಿ ತಮ್ಮ ಮುಖಾಂತರ ನಮ್ಮ ಕುರುಬರ ಸಮಸ್ಯೆಗಳನ್ನು ಸುಮಾರು ಹಳೆಯ ಸಂಚಾರಿ ಕುರುಬರ ಊರುಗಳು, ಗ್ರಾಮಗಳು, ಊರಲ್ಲಿರುವಂತ ಕುರುಬರ ಸಮಸ್ಯೆ ಒಂದು ಸ್ವಲ್ಪ ಇದ್ರು ಕೂಡ ಹಳೆ ಸಂಚಾರಿ ಕುರಿಗಾರರು ಅವ್ರು ಸುಮಾರು ಒಂದು ವಿಜಯಪುರ ಜಿಲ್ಲೆಯಲ್ಲಿ, ಹೆಚ್ಚು ವಿಜಯಪುರ ತಾಲೂಕದಲ್ಲಿ ಇದಾವೆ. ಜಿಲ್ಲೆಯಲ್ಲಿ ಕೂಡ ಇವು 40 ಕುರುಬರ ದೊಡ್ಡಿಗಳಿದಾವೆ ಸಂಚಾರಿ ಕುರಿಗಾರರು. ಕುರಿಗಾರರು ಸಂಚಾರಿ ಕುರಿಗಾರರೇ, ಆದ್ರ ಹೆಚ್ಚು ಬಹುಕಾಲ ಸಂಚಾರ ಮಾಡುವಂತ ಊರು ದೊಡ್ಡಿ ಕುರುಬರು. ಇಂಥವೆಲ್ಲ ಸಮಸ್ಯೆಗಳನ್ನು ಅವರಿಗೆ ಸಂಘಟನೆ ಆಗಲಿಕ್ಕೆ ಟೈಮ್ ಇಲ್ಲ. ಇವೆಲ್ಲ ನಾವು 16 ವರ್ಷಗಳಿಂದ ನಾವೆಲ್ಲ ಮಾಡ್ಕೊಂಡು ಬಂದೆವು. ಕೆಲವು ಮಾಧ್ಯಮ ಮಿತ್ರರಿಗೆ ನಾವು ಹೋರಾಟ ಮಾಡಿದ ಗೊತ್ತು ಇರಬಹುದು. ತಾವೆಲ್ಲರೂ ದಯವಿಟ್ಟು ನಮ್ಮ ಕುರಿಗಾರ ಸಮಸ್ಯೆಗಳನ್ನು ತಾವೆಲ್ಲರೂ ಸರ್ಕಾರಕ್ಕೆ ಗಮನದಲ್ಲಿ ತರಬೇಕಂತ ತಿಳ್ಕಿಂದ ಪತ್ರಿಕಾಗೋಷ್ಠಿ ತಮ್ಮೆಲ್ಲರಿಗೆ ಧನ್ಯವಾದಗಳು. ಇಲ್ಲಿ ಚಾರಿತ್ರಿಕವಾಗಿರ್ತಕ್ಕಂಥ ಸಂಚಾರಿ ಮತ್ತು ಕುರಿಗಾರರ ಒಂದು ಸಂವಾದ ಕಾರ್ಯಕ್ರಮ ಇದೇ ದಿನಾಂಕ 24ರಂದು ಬಿಜಾಪುರ ತಾಲೂಕಿನ ಅಲಿಯಾಬಾದ್ ಹತ್ತಿರ ಇರತಕ್ಕಂಥ ಪಾಂಗ್ರೂನ್ ದೊಡ್ಡಿಯಲ್ಲಿ ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಈ ಕುರಿಗಾರರ ಸಂಘ ಏರ್ಪಡಿಸಿರ್ತಕ್ಕಂಥದ್ದು. ಆ ಒಂದು ಸಂವಾದದಲ್ಲಿ ಭಾಗವಹಿಸಲು ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಸಂವಾದವನ್ನು ಕುರಿಗಾರರ ಜೊತೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ತುಂಬ ಸಂತೋಷ. ಯಾಕೆಂದರೆ ಕುರಿಗಾರರ ಬೇಡಿಕೆಗಳು ಬೆಟ್ಟದಷ್ಟಿವೆ. ಆದರೆ ಬಂದಿರತಕ್ಕಂಥ ಸರ್ಕಾರಗಳು ಕೂಡ ಯಾವುವು ಇಲ್ಲಿವರೆಗೆ ಕುರಿಗಾರರ ಬಗ್ಗೆ ಯಾವುದೇ ಅವರ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಸುಧಾರಣೆಗೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ನಾವು ಸುಮಾರು 30-40 ವರ್ಷಗಳಿಂದ ಬಹುತೇಕವಾಗಿ ಈ ಕುರಿಗಾರರ ಒಂದು ಸಾಮಾಜಿಕ ಜೀವನದ ಬದಲಾವಣೆಗಾಗಿ ನಾವೆಲ್ಲ ಸಮಾಜದವರು ಇವತ್ತ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಆ ಹೋರಾಟ ಎಲ್ಲೋ ಒಂದು ಕಡೆ ನಿಷ್ಫಲ ಕೊಡ್ತಾ ಇದೆ ಅಂತಕ್ಕಂಥ ಭಾಸ ಇವತ್ತು ನಮ್ಗೆ ಆಗ್ತಾ ಇದೆ. ಬಹುತೇಕವಾಗಿ ಈ ಒಂದು ಕುರಿಗಾರರ ಮೇಲೆ ನಡೆಯುತ್ತಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯಗಳ ಜೊತೆಗೆ ದೈಹಿಕ ದೌರ್ಜನ್ಯಗಳು ಕೂಡ ನಡೀತಾ ಇವೆ. ಆಮೇಲೆ ಕುರಿಗಳನ್ನು ಕಳ್ಳತನ ಮಾಡ್ತಕ್ಕಂಥ ಎಷ್ಟೋ ಪ್ರಕರಣಗಳು ಇವತ್ತು ನಾವು ಪೊಲೀಸ್ ಠಾಣೆಯಲ್ಲಿ ಅವುಗಳನ್ನು ನೊಂದರೂ ಕೂಡ ಕುರಿ ಕಳ್ಳ ಮಾಡುವಂಥ ವ್ಯಕ್ತಿಗೆ ಯಾವುದೇ ಅವನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿಲ್ಲ. ಇದು ಬಂದು ದುರದೃಷ್ಟ ಅಂತಕ್ಕಂಥದ್ದು ನಮಗೆ ಭಾಸವಾಗ್ತಾ ಇದೆ.
ಜೊತೆಗೆ ಅವರ ಆರ್ಥಿಕ ಮತ್ತು ಸಾಮಾಜಿಕ ಜೀವನವನ್ನು ಗಮನಿಸಿದಾಗ ಪ್ರಾಣಿಗಳಿಂತಲೂ ಕೀಳಾಗಿರ್ತಕ್ಕಂಥ ಸಾಮಾಜಿಕ ಜೀವನ ಅವರು ನಡೆಸ್ತಾ ಇದ್ದಾರೆ. ಯಾಕೆಂದರೆ ದೇ ಆರ್ ಮೈಗ್ರೇಟೆಡ್ ಪೀಪಲ್. ಅವರು ಸಂಚಾರಿಗಳು, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತಮ್ಮ ಜೀವನ ನಿರ್ವಹಣೆಗಾಗಿ ಹೋಗ್ತಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕೂಡ ಕೆಲವೊಂದು ಘಟನೆಗಳು ಈ ರಾಜ್ಯದಲ್ಲಿ ಈ ಕುರಿಗಾರರ ಮೇಲೆ ಆಗಿರ್ತಕ್ಕಂಥದ್ದು. ಯಾದಗಿರಿ ಜಿಲ್ಲೆಯಲ್ಲಾಗಲಿ ಅಥವಾ ಈ ಕಡೆ ಹಾವೇರಿ ಜಿಲ್ಲೆಯಲ್ಲಾಗಲಿ ಇನ್ನೂ ಬಹುತೇಕ ಜಿಲ್ಲೆಗಳಲ್ಲಿ ಕೂಡ ಈ ಕುರಿಗಾರರ ಮೇಲೆ ದೌರ್ಜನ್ಯಗಳು, ಲೈಂಗಿಕ ದೌರ್ಜನ್ಯಗಳು ಕೂಡ ಆಗಿರ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಇವತ್ತು ಏನಾಗ್ತಾ ಇದೆ ಅಂದರೆ ಯಾವುದೇ ಕ್ರಮಗಳು ಸರ್ಕಾರ ಕಾನೂನು ರೀತಿ ಕ್ರಮ ಅವ್ರ ಮೇಲೆ ಕೈಗೊಳ್ತಾ ಇಲ್ಲ. ಯಾರಾದರೂ ಕೂಡ ಇವತ್ತು ಹೆಚ್ಚು ಈ ಜಿಲ್ಲೆಯಲ್ಲಿ ಅಟ್ರಾಸಿಟಿ ಕೇಸ್ ಯಾರ ಮೇಲೆ ಆಗಿವಪ್ಪ ಅಂದ್ರೆ ಬಹುತೇಕವಾಗಿ ಅದು ಕುರುಬರ ಮೇಲೆ ಅಟ್ರಾಸಿಟಿ ಆಗ್ತಾ ಇದೆ. ನಮಗೆ ಯಾವುದೇ ಕಾನೂನು ರಕ್ಷಣೆ ಇಲ್ಲ. ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕಾನೂನುಗಳು ನಮ್ಮಲ್ಲಿ ನಮ್ಮ ನೆರವಿಗೆ ಬರ್ತಾ ಇಲ್ಲ. ಹೀಗಾಗಿ ನಾನು ಸರ್ಕಾರಕ್ಕೆ ತಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ, ಸಮಗ್ರ ಈ ಕುರಿಗಾರರ, ಸಂಚಾರಿ ಕುರಿಗಾರರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನನ್ನು ರಚನೆ ಮಾಡಿ ಆ ಕಾನೂನಿನ ಮೂಲಕ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಮಾಧ್ಯಮದ ಮೂಲಕ ಅವರಿಗೆ ನಾನು ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಕೆಲವೊಂದು ವಿಚಾರಗಳು ಏನಿವೆಯಪ್ಪ ಅಂದ್ರೆ ಇಲ್ಲಿ ಕುರಿಗಾರರಿಗೆ ವಿಶೇಷವಾಗಿ ಅವರ ಶೈಕ್ಷಣಿಕ ಚಟುವಟಿಕೆಗಳು ಕೂಡ ತುಂಬ ಲೋ ಆಗಿರ್ತಕ್ಕಂಥದ್ದು. ನನ್ನ ವಿನಂತಿ ಏನಂದರೆ ಪ್ರತಿಯೊಂದು ಕುರಿಗಾರರ ದಡ್ಡಿಯಲ್ಲಿ, ಹಟ್ಟಿಯಲ್ಲಿ ಅವುಗಳನ್ನು ಕಂದಾಯ ಗ್ರಾಮ ಅಂತೇಳಿ ಪರಿವರ್ತನೆ ಮಾಡಬೇಕು. ಅಲ್ಲಿ ವಸತಿ ಮಾದರಿಯ ಶಾಲೆಗಳನ್ನು ಪ್ರಾರಂಭ ಮಾಡುವುದರ ಮುಖಾಂತರ ಆ ಕುರಿಗಾರರ ಮಕ್ಕಳಿಗೆ ವೈಜ್ಞಾನಿಕ ಶಿಕ್ಷಣವನ್ನು ಕೊಡುವುದರ ಮೂಲಕ ಅವರ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಬದುಕಿಗೆ ಸರ್ಕಾರ ಪೂರಕ ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಕುರಿಗಾರರಿಗೆ ನಡೆದಿರ್ತಕ್ಕಂಥ ಗೋಮಾಳಗಳ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದ್ರು, ಅದು ಭಾಳ ಸತ್ಯ ಇದೆ. ಇವತ್ತು ಗೋಮಾಳಗಳು ಏನಾಗಬೇಕು ಅಂದ್ರೆ ಯಾರು ಒತ್ತುವರಿ ಮಾಡ್ತಾರಲ್ಲ ಆ ಸರ್ಕಾರಿ ಗೋಮಾಳುಗಳಾಗಿ ಉಳಿದಿಲ್ಲ. ಸುಮಾರು ಬಿಜಾಪುರ ಸುತ್ತಮುತ್ತ 1,000 ಎಕರೆ ಜಮೀನಿದೆ. ಆ 1,000 ಎಕರೆ ಜಮೀನದೊಳಗ ಹೆಚ್ಚು ಒತ್ತುವರಿ ಮಾಡಿರ್ತಕ್ಕಂಥ ಜಮೀನೇ ಸರ್ಕಾರಕ್ಕೂ ಹೋಗ್ತಾ ಇದೆ. ಅದ್ರ ಬಗ್ಗೆ ಸರ್ಕಾರ ಆಗಲಿ ಮಾನ್ಯ ಜಿಲ್ಲಾ ಆಡಳಿತವಾಗಲಿ ಯಾರೂ ಕೂಡ ಗಮನ ಹರಿಸಿಲ್ಲ. ಅಂತ ಆ ಜಮೀನನ್ನು ಕುರಿಗಾರರಿಗೆ ಪರಭಾರೆ ಮಾಡಿ ಅವ್ರಿಗೆ ಕುರಿ ಸಾಕಾಣಿಕೆಗೆ ಒಂದು ಅನುಕೂಲ ಮಾಡಿ ಕೊಡಬೇಕು ಅಂತಕ್ಕಂಥ ಮಾತನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ, ಮಾನ್ಯ ಕಂದಾಯ ಮಂತ್ರಿಗಳಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಜೊತೆಗೆ ಇನ್ನೂ ಕೆಲವೊಂದು ವಿಚಾರಗಳದಾವ, ಅದನ್ನು ನಾವಿಲ್ಲಿ ಜಾಸ್ತಿ ಮಾತಾಡಂಗಿಲ್ಲ. ಯಾಕಂದ್ರೆ ಬಹುತೇಕವಾಗಿ ನಾಳೆ 24ನೇ ತಾರೀಕಿಗೆ ಆ ಸಂವಾದದ ಕಾರ್ಯಕ್ರಮದಲ್ಲಿ ನಮ್ಮ ಕುರಿಗಾರಿಗೆ ಇರ್ತಕ್ಕಂಥ ಸಮಸ್ಯೆಗಳೇನದವ ಅದ್ರ ಬಗ್ಗೆ ಸವಿಸ್ತರವಾಗಿರ್ತಕ್ಕಂಥ ಚರ್ಚೆಗಳನ್ನು ನಾನು ಮಾಡ್ತಾ ಇದ್ದೀನಿ. ಮಹಿಳಾ ಆಯೋಗ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳು ಬರ್ಬೇಕಂತ ಒಂದು ವಿಶೇಷ ಇದು ಗೊತ್ತಾಯ್ತು. ಇಲ್ಲ ಇಲ್ಲ ಬಟ್ ಪ್ಯೂರ್ಲಿ ಕುರಿಗಾರರ ಸಲುವಾಗಿ ಅಷ್ಟೇ ಕುರಿಗಾರರು ಭಾಗವಹಿಸ್ತಾರೆ. ನಾಗಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಮತ್ತೆ ನಾಗಲಕ್ಷ್ಮಿ ಮೇಡಮ್ ಅವ್ರು ಬರ್ತಾರೆ. ಅದ್ರ ಜೊತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತ್ರ ಇದು ಮಾಡ್ತಾರೆ. ಮತ್ತೆ ರಾಜಕೀಯ ಜಿಲ್ಲೆಯ ನಾಯಕರು ಅವ್ರ ಜೊತೆಗೆ ಬರ್ತಾರೋ ಇಲ್ಲೋ ನಾವು ಗೊತ್ತಿಲ್ಲ. ನಾವು ಮಾತ್ರ ಇನ್ವೈಟ್ ಮಾಡಿದ್ವಿ, ಕೇವಲ ನಾವು ಅಧಿಕಾರಿಗಳಿಗೆ ಮಾತ್ರ ಅಧ್ಯಕ್ಷರಿಗೆ. ನಮಸ್ಕಾರ, ಎಲ್ಲರಿಗೂ ಶುಭ. ಈ ಒಂದು ಕುರಿಗಾರರ ಕಷ್ಟಗಳ ಸಲುವಾಗಿ 2002-2003 ಇದೇ ನಮ್ಮ ಜಿಲ್ಲಾ ಅಧ್ಯಕ್ಷರು ವೀರಪ್ಪಣ್ಣ, ನಾವು ಅಂಕಂಚೇಶ್ವರಿ ಎಲ್ಲರೂ ಕೂಡಿ ಸಿದ್ದರಾಮಯ್ಯರಿಗೂ 2003 ಅರ್ಜಿ ಕೊಟ್ಟಿದ್ದು ಬೇಡಿಕೆಗಳ ಬಗ್ಗೆ. ಈ ಹಿಂದಿನ ಅವಧಿಯಲ್ಲಿ ಅಂದ್ರೆ ಸಿದ್ದರಾಮಯ್ಯವರು 1 ವರ್ಷ ಮುಂಚೆ ಏನದ ಕುರಿಗಾರರ ರಕ್ಷಣೆ ಸಲುವಾಗಿ ಬಂದೂಕ್ ಮತ್ತು ಪಿಸ್ತೂಲ್ ಲೈಸೆನ್ಸ್ ಸಲುವಾಗಿ ಆದೇಶ ಮಾಡಿದ್ದಾರೆ. ಇವತ್ತಿನವರೆಗೂ ಅಧಿಕಾರಿಗಳು ಅದು ಸೂಕ್ತ ಕ್ರಮ ಕೈಗೊಂಡಿಲ್ಲ. ಅದ್ರ ಜೊತೆ ಪ್ರತಿಯೊಂದು ಮುರಾರ್ಜಿ ಸ್ಕೂಲಲ್ಲಿ, ಮುರಾರ್ಜಿ ವಸತಿ ಶಾಲೆ ಆಗಲಿ ಅಥವಾ ಯಾವುದೇ ವಸತಿ ಶಾಲೆಗಳಲ್ಲಿ ಕುರಿಗಾರರ ಮಕ್ಕಳಿಗೆ ನೇರವಾಗಿ ಪ್ರವೇಶ ಕೊಡಬೇಕಂತ ಹಿಂದಿನ ಸಿದ್ದರಾಮಯ್ಯವರು ಹೋದ ವರ್ಷ 1 ವರ್ಷ ಮುಂಚೆ ಆದೇಶ ಮಾಡಿದ್ದಾರೆ. ಬಟ್ ಇವತ್ತಿನ ತನ ಆ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಲಿ ಅಥವಾ ಹಿಂದುಳಿದ ವರ್ಗ ಅಧಿಕಾರಿಗಳಾಗಲಿ, ಅಲ್ಪಸಂಖ್ಯಾತರ ಅಧಿಕಾರಿಗಳಾಗಲಿ ಯಾವುದೇ ಮುರಾರ್ಜಿ ಸ್ಕೂಲ್ ವಸತಿಯಲ್ಲಿ ಪ್ರವೇಶ ನೀಡುತ್ತಾ ಇಲ್ಲ.
ಕುರಿಗಾರ ಮಕ್ಕಳಿಗೆ ನೇರವಾಗಿ ಯಾವುದೇ ಪ್ರವೇಶ ಪರೀಕ್ಷೆ ಇರದೆ ನೇರವಾಗಿ ಅವಕಾಶ ಕೊಡಬೇಕಂತ ಒಂದು ಆದೇಶ ಮಾಡಿದ್ದಾರೆ. ಅದು ಇವತ್ತಿನವರೆಗೂ ಯಾವುದೇ ಜಿಲ್ಲಾ ಅಧಿಕಾರಿಗಳು ಆ ಆದೇಶವನ್ನು ಇವತ್ತಿನವರೆಗೂ ಪಾಲಿಸ್ತಾ ಇಲ್ಲ. ಇದರಿಂದ ಕುರಿಗಾರರ ಮಕ್ಕಳಿಗೆ ಶಿಕ್ಷಣ ವಂಚಿತರಾಗ್ತಾ ಇದ್ದಾರೆ. ಯಾಕಂದ್ರೆ ಕುರಿಗಾರರು ಒಂದು ದೊಡ್ಡಿಯಲ್ಲಿ ಇರ್ತಾರೆ, ಅವ್ರ ತಂದೆ ತಾಯಿ ಎಲ್ಲೋ ಕುರಿ ಕಾಯ್ಕೋತ ಹೋಗಿರ್ತಾರೆ. ಅವ್ರ ಮಕ್ಕಳು ಶಿಕ್ಷಣ ಇಲ್ಲಿ ಇದ್ದು ಶಿಕ್ಷಣ ಕಲಿಯೋದಾಗಲ್ಲ. ವಸತಿ ಶಾಲೆಯಲ್ಲಿ ಇದ್ರೆ ಅವ್ರ ತಂದೆ ತಾಯಿ ವಾಪಸ್ ಬರುವವರೆಗೂ ಆ ಶಾಲೆಯಲ್ಲಿ ಇರತಕ್ಕಂಥ ಒಂದು ಅವಕಾಶ ಇತ್ತು. ಅಂತ ಅವಕಾಶವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕುರಿಗಾರರ ಮಕ್ಕಳಿಂದ ಕಿತ್ಕೊಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಒಂದು ಈ ನಾಳೆ ನಾಗಲಕ್ಷ್ಮಿ ಮೇಡಮ್ ಅವರು ಬಂದಾಗ ಈ ವಿಷಯ ನಾವು ಅಲ್ಲಿ ಪ್ರಸ್ತಾವನೆ ಮಾಡ್ತೇವೆ. ಅದ್ರ ಜೊತೆ ಇವತ್ತಿನವರೆಗೂ ವಿಜಯಪುರ ಜಿಲ್ಲೆಯಲ್ಲಿ ಸಂಚಾರ ಕುರಿಗಾರರು ಅಂತ ಹೇಳಿ ಯಾರು ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾರೆ. ಸುಮಾರು 38 ಕುರಿಗಾರ ಕುರಿ ದೊಡ್ಡಿ ಇದ್ರು ಇವತ್ತಿನವರು ಸಂಚಾರ ಕುರಿಗಾರರೇ ಇಲ್ಲ ಅಂತ ಹೇಳಿ ಅವರು ಒಂದು ತಮ್ಮ ಅಂಕಿ ಸಂಖ್ಯೆ ಇಲಾಖೆಯಲ್ಲಿ ತೋರಿಸ್ತಾರೆ. ಸುಮಾರು ಎಷ್ಟೋ ಜನ ಕುರಿ ಇದಾವೆ, ಕುರಿಗಾರರ ದೊಡ್ಡಿನೇ ಇದೆ, ಇದ್ರೂ ಅವ್ರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಸರಿಯಾದ ರೀತಿಯಿಂದ ಪಶು ಇಲಾಖೆಯಿಂದ ಸರ್ವೇನೇ ಮಾಡಿಲ್ಲ. ಹೀಗೆ ಹಲವಾರು ಸಮಸ್ಯೆಗಳು ಇರೋದ್ರಿಂದ ನಾವು ಯಾರ ಹತ್ರ ಕೇಳಬೇಕು ಅನ್ನೋದೇ ಒಂದು ಕುರಿಗಾರರಿಗೆ ಅಲ್ಲಿಗೆ ಹೋಗಿ ಕೇಳೋ ಇದು ಆಗಿಲ್ಲ. ಅದಕ್ಕೆ ನೇರವಾಗಿ ಆಯೋಗದ ಅಧ್ಯಕ್ಷರೇ ಇಲ್ಲಿ ಒಂದು ಬಂದು ಸಂವಾದ ಕಾರ್ಯಕ್ರಮದಲ್ಲಿ ತಮ್ಮ ಬೇಡಿಕೆ ಇದು ಮಾಡ್ತಾರೆ. ಅದಕ್ಕೆ ವಿಜಯಪುರ ಜಿಲ್ಲಾ ಕುರಿಗಾರರು, ಸಂಚಾರಿ ಕುರಿಗಾರರು ಎಲ್ಲರೂ ಬಂದು ತಮ್ಮ ಕಷ್ಟಗಳು ಏನದಾವ, ತಾವು ಅನುಭವಿಸಿರುವ ನೋವುಗಳು ಏನದಾವ ಅವತ್ತ ಆಯೋಗದ ಅಧ್ಯಕ್ಷರ ಹತ್ರ ತಾವು ಬೇಡಿಕೆ ಸಲ್ಲಿಸಿದ್ರ ಕೆಲವೊಂದು ಆ ಸಂದರ್ಭದಲ್ಲಿ ಸ್ಥಳೀಯವಾಗಿ ಏನು ಪರಿಹಾರ ಆಗುತ್ತವ ಅದು ಅಲ್ಲಿ ಪರಿಹಾರ ಮಾಡ್ತಾರೆ. ಅದ್ರ ಜೊತೆ ಏನದ ಕೆಲವೊಂದು ಪರಿಹಾರ ಆಗದೇ ಇರತಕ್ಕಂಥ ವಿಷಯಗಳು ಸರ್ಕಾರ ಮಟ್ಟದಲ್ಲಿ ಅವರು ಹೋಗಿ ಚರ್ಚೆ ಮಾಡಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಅನುಕೂಲ ಮಾಡಿಕೊಡ್ತಾರೆ. ಒಂದು ನಮಗೆ ವಿಶ್ವಾಸ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕುರಿಗಾರರು ಬರಬೇಕು. ತಾವು ಸಹ ಮಾಧ್ಯಮ ಮಿತ್ರರು ಅವತ್ತಲ್ಲಿ 24ನೇ ತಾರೀಕಿಗೆ ಪಾಂಗ್ರೂನ್ ದೊಡ್ಡಿಯಲ್ಲಿ ಒಂದು ಸಾಯಂಕಾಲ 4-5 ಗಂಟೆ ಒಂದು ಸಂವಾದ ಕಾರ್ಯಕ್ರಮ ತಾವು ಮಾಧ್ಯಮ ಮಿತ್ರರು ಸಹ ಅಲ್ಲಿ ಆಗಮಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಕರೆಯಲು ಕಾರಣ ಏನಪ್ಪ ಅಂತಂದ್ರೆ ದಿನಾಂಕ 24 ಸಾಯಂಕಾಲ 4 ಗಂಟೆಗೆ ಇದೇ ನಮ್ಮ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಇಂಡಿ ರೋಡ್ ಪಾಂಗ್ರೂನ್ ದೊಡ್ಡಿಯಲ್ಲಿ ನಮ್ಮ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಇಲ್ಲಿ ಬರುತ್ತಿದ್ದಾರೆ. ಆದುದರಿಂದ ನಮ್ಮ ಸಂಚಾರಿ ಕುರುಬರು, ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರುವ ಸಂಚಾರಿ ಕುರುಬರ ಸಮಸ್ಯೆಗಳು ಈಗಾಗಲೇ ನಮ್ಮ ಅಣ್ಣವ್ರು ಹೇಳಿದಂಗೆ ಅಲ್ಲಿ ನೂರಾರು ಸಮಸ್ಯೆಗಳದಾವಪ್ಪ. ಏನಪ್ಪ ಅಂತಂದ್ರೆ ಈಗ ನಾನು ಕುರಿ ಕಾಯ್ದವನೇ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಈಗ ಮೊದಲು ನಾವು ಸಣ್ಣವ್ರು ಇದ್ದಕ್ಕಾರ ಸಣ್ಣ ಪುಟ್ಟಿ ಮೇವಿದ್ದು, ಗೋಮಾಳಿದ್ದು, ನೀರಾವರಿ ಆಗಿದ್ದಿಲ್ಲ. ಮತ್ತು ಎಲ್ಲ ಗ್ರಾಮ ಬ್ರಿಟಿಷರ ಕಾಲದಿಂದಲೂ ಗೋಮಾಳ ಅಂತ ಉದ್ದಾರಿ ಒಳಗೆ ದನ ಕರುಗಳನ್ನು ಕುರಿಗಳ ಮೇಯ್ಲಕ್ಕ ಈಗಾಗಲೇ ಬ್ರಿಟಿಷರ ಕಾಲದಾಗೆ ಆಗಿದ್ದದವು. ಆದ್ರೆ ಈಗೆಲ್ಲ ಒತ್ತುವರಿ ಮಾಡಿಕೊಂಡು ಕುರಿಗಳ ಮೇಯ್ಲಕ್ಕ ಒಟ್ಟ ಜಾಗಿಲ್ಲ. ಆದುದರಿಂದ ಎಲ್ಲ ಕುರಿಗಳು ಈಗ ಮಹಾರಾಷ್ಟ್ರದ ತುಳಜಾಪುರ ಆಗಲಿ, ಸೋಲಾಪುರ, ಗುಲ್ಬರ್ಗ, ಆಂಧ್ರ ಪ್ರದೇಶ, ತಾಂಡೂರು, ಹೈದರಾಬಾದ್ ತನಕ ಹೋಲತ್ತಾರ. ಆದುದರಿಂದ ಇಲ್ಲಿ ಕುರಿ ಮೇಯ್ಸ್ಲಕ್ಕೆ ಜಾಗ ಇಲ್ಲ. ಆದುದರಿಂದ ಆ ದಿವಸ ನಮ್ಮ ಸಮಸ್ಯೆ ಮತ್ತಿನ್ನೊಂದೇನಪ್ಪ ಅಂತಂದ್ರೆ ಕುರಿ ಮೇಯ್ಸ್ಲಕ್ಕೆ ಹೋಗೋದ್ರಿಂದ ನಮ್ಮಲ್ಲಿರುವ ಜನತೆಗೆ ಎಲ್ಲರೂ ಅಕ್ಷರಸ್ಥರಾಗುತ್ತಿಲ್ಲ. ಮತ್ತು ಸರ್ಕಾರ ವಯಸ್ಕರ ಶಿಕ್ಷಣ ಜಾರಿಗೆ ತಂತು. ಆದ್ರೆ ಯಾರಿಗೆ ಲಾಭ ಆಯ್ತು? ಅವ್ರಿಗೆ ಒಟ್ಟು ದೊಡ್ಡಿಗಳಿಗೆ ಹೋಲೇ ಇಲ್ಲ, ದೊಡ್ಡಿಗಳಿಗೆ ವಯಸ್ಕರ ಶಿಕ್ಷಣನೇ ಆಗಲಿಲ್ಲ. ಆದುದರಿಂದ ಅದರದ್ದು ಲಾಭ ಯಾರಿಗಾಯ್ತು ಏನೋ ಗೊತ್ತೇ ಆಗಲಿಲ್ಲ. ಸರ್ಕಾರ ಹೇಳ್ತದ ಎಲ್ಲರೂ ಎಜುಕೇಶನ್, ಎಲ್ಲರೂ ಶಿಕ್ಷಣಸ್ಥರಾಗ್ಯಾರ. ಆದ್ರೆ ನಮ್ಮ ಕುರುಬರ, ದೊಡ್ಡಿ ಕುರುಬರಲ್ಲಿ 90% 99% ಯಾರು ಅಕ್ಷರಸ್ಥರಿಲ್ಲ. ಆದುದರಿಂದ ನಮ್ಮ ಸಮಸ್ಯೆನ ಯಾರಿಗೆ ಹೇಳುದು? ನಮ್ಮ ಸಮಸ್ಯೆನ ನಾವು ಆ ಮೇಡಮ್ ಒಂದು ಹೇಳಿ ಸರ್ಕಾರಕ್ಕೆ ಮುಟ್ಟಿಸ್ತಾರ ಅಂತ ಹೇಳಿ ನಮಗೆ ಭರವಸೆ ಅದ. ಆದ್ದರಿಂದ ಆ ದಿವಸ ಸಂವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಅಳಲನ್ನ ಮೇಡಮ್ ಮುಂದೆ ಹೇಳ್ತೇವೆ. ಮಹಿಳೆಯರು ಮತ್ತು ಮಕ್ಕಳ ಸಮಸ್ಯೆಗಳನ್ನು ಮೇಡಮ್ ಮುಂದೆ ಹೇಳ್ತಾರೆ. ಅವರು ಸರ್ಕಾರಕ್ಕೆ ಹೇಳಿ ಅಂತ ಹೇಳಿ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದಾಗ್ಯದ. ಆದುದರಿಂದ ತಾವು ಅಲ್ಲಿ ಬಂದು ನಮ್ಮ ಸಮಸ್ಯೆಗಳನ್ನ ಮ್ಯಾಗಿನವರಿಗೆ ಮುಟ್ಟಿಸ್ಬೇಕಂತೇಳಿ ನನ್ನ ಮಾತು.